ನಮ್ಮ ಸಾಹೇಬ್ರು ಯಾವುದೋ ಹುಡುಗಿ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತವ್ರೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಂಡ್ಯ ಹುಡುಗಿ. ಏನಕ್ಕಪ್ಪ ಈ ಥರ ಅಂದರೆ, ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಇವತ್ತು ಗುರುವಾರ ಅಂದ್ಬಿಟ್ಟು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಆಮೇಲೆ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಂಗಡಿಗೆ ಹೋಗ್ಬೇಕಾದ್ರೆ ಟಕ್ಕಂತ ರಾಯರ್ ಪ್ರಸಾದ ಸಿಕ್ಬಿಡೋದ. ಏನೋ ಗೊತ್ತಿಲ್ಲ, ಗುರುವಾರನೇ ಪ್ರಸಾದ ಸಿಕ್ಕಿದ್ಕೆ ತುಂಬ ಖುಷಿ ಆಯಿತು. ಆಮೇಲೆ ಅಂಗಡಿಗೆ ನೀರು ಹಿಡಿತಾ ಇದೆ, ಅಲ್ಲೇ ಒಂದು ವಿಷಯ ಬಂತು. ಇವತ್ತು 10th ರಿಸಲ್ಟ್ ಅಂತೆ. ಯಾರ್ಯಾರು ಪಾಸ್ ಆಗಿದ್ದೀರಾ ಖುಷಿ ಪಡಿ, ಫೇಲ್ ಆಗಿರೋರು ಇನ್ನೂ ಖುಷಿ ಪಡಿ. ಯಾಕೆ ಅಂದರೆ ಅವಮಾನ ಆಗಿರುತ್ತಲ್ವ, ಆಮೇಲೆ ಪುನಃ ನೀವೇ ಮುಂದೆ ಬರ್ತೀರಾ. ಆಮೇಲೆ ಹೊಟ್ಟೆ ಸಿತಾಯಿತು ಅಂದ್ಬಿಟ್ಟು ದೋಸೆ ತಿನ್ಕೊಂಡು ನಮ್ಮ ಮಗಳಿಗೂ ದೋಸೆ ತಿನ್ನಿಸ್ಕೊಂಡು ಮನೆ ಹತ್ರ ಬಂದೆ. ಮುಂದೆ ಏನಿಲ್ಲ, ಮನೆಗೆ ಹೋದರೆ ಅದೇ ಕೆಲಸ ತೋರಿಸ್ಬೇಕು. ನಿಮಗೂ ನೋಡಿ ನೋಡಿ ಬೇಜಾರಾಗ್ಬಿಟ್ಟದೆ ಅಂದ್ಬಿಟ್ಟು ನನ್ನ ಮಗನಿಗೆ ನೈಸ್ ಹೊಡೆದು ವೀಡಿಯೋ ಮಾಡಪ್ಪ ಅಂದ್ಬಿಟ್ಟು ನಾನು ತೊಪ್ಪೆ ಸುರಿತಾ ಇದ್ದೀನಿ. ನಮ್ಮ ಅವ್ವ ನಮ್ಮ ಅಪ್ಪನಿಗೆ ಆಶ್ಚರ್ಯ, ಯಾಕೆ ಇವತ್ತು ತೊಪ್ಪೆ ಸುರಿತಾವಳಲ್ಲ ಅಂತ. ಅವ್ರಿಗೇನು ಗೊತ್ತು ನಾನು ವೀಡಿಯೋ ಮಾಡ್ಕೊಳಕ್ಕೆ ಸುರಿತಾವನಿ ಅಂತ. ನಮ್ಮಂಗೆ ಹೋಟ್ಲು ಮಾಡೋರಿಗೆ ಯಾವಾಗ ಹೇಳಿ ಖುಷಿ ಆಗೋದು ಈ ಥರ ಖಾಲಿ ಪತ್ರೆ ನೋಡಿದಾಗ. ಆಮೇಲೆ ಮನೆಗೆ ಬಂದು ಇವತ್ತು ಬಟ್ಟೆಗಳಿತ್ತು ಅಂತ ಬಟ್ಟೆಗಳು ಒಗ್ದಾಕ್ಬಿಟ್ಟು ಸಾಕಾಯಿತು ಅಂದ್ಬಿಟ್ಟು ಒಂದು ಗಳಿಗೆ ಮನಿಕಂಡೆ. ಏನು ಕಿತ್ಕ ಬತ್ತೈತೆ ಬೆವರು, ಎಲ್ಲಿ ಮಲ್ಕೊಳ್ಳೋಕ್ಕೂ ಆಯ್ತಿಲ್ಲ ಅಯ್ಯಪ್ಪ. ಆಮೇಲೆ ಇನ್ನೇನು ಮಾಡೋದು, ಕಾಫಿನಾರ ಕುಡಿಯೋದ ಅಂದರೆ ಹಾಲು ಹೊಡೆದೋಗೋದ. ಈ ಮುಸುಡಿಗೆ ನಾನು ಸಿಕ್ಕಿರೋದೇ ಹೆಚ್ಚು, ಇನ್ನೊಬ್ಳು ಹುಡುಗಿ ಬೇರೆ ಬೀಳ್ತಾಳ. ಬರೀ ಇಂಥದೆಯ. 2 ಗಂಟೆ ರಾತ್ರಿಗೆ ಎದ್ದು ರೀಲ್ಸ್ ನೋಡ್ತಾಯಿದ್ರು, ಅದಕ್ಕೆ ವೀಡಿಯೋ ಮಾಡ್ಕೊಂಡೆ. ಬೆಳಗಾನ ಫೋನ್ ನೋಡೋದು, ಬೆಳಕರ್ದ್ಮೇಲೆ ನಿದ್ದೆ ಮಾಡೋದು, ಇದೇ ಇವ್ರ ಕತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.